ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ, ಈ 3 ಕ್ಷೇತ್ರಗಳಲ್ಲಿ ಹಣ ಹೂಡಿಕೆ ಅಪಾಯಕಾರಿ. ನಾವು ಇವತ್ತಿನವರೆಗೆ ಬೇರೆ ಬೇರೆ ಕ್ಷೇತ್ರದ ಹಲವು ಷೇರುಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ. ಲಾಭ ಇದೆ ಅಂತ ಹೇಳಿದ್ದೇವೆ. ಉದಾಹರಣೆಗೆ IT, ಬ್ಯಾಂಕಿಂಗ್, ಫಾರ್ಮಾ, ಪೇಂಟ್, ಸೆರಾಮಿಕ್ಸ್, ಸಿಮೆಂಟ್, ಮೆಟಲ್ಸ್, ಆಟೋಮೊಬೈಲ್ ಇತ್ಯಾದಿ. ಇವತ್ತು ಈ 3 ಕ್ಷೇತ್ರಗಳಲ್ಲಿ ದೀರ್ಘಾವಧಿಯ ಹೂಡಿಕೆ ಸಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದೇವೆ. ಮೊದಲನೆಯ ಕ್ಷೇತ್ರ ಏವಿಯೇಷನ್ ಸೆಕ್ಟರ್. ಭಾರತದಲ್ಲಿ ಬೇಕಾದಷ್ಟು ಏವಿಯೇಷನ್ ಕಂಪನಿಗಳು ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಕಳೆದ 20-30 ವರ್ಷದಿಂದ ಲಾಸ್ ಅಲ್ಲೇ ಇದ್ದಾವೆ. ಮತ್ತೆ ನಮ್ಮ ಕಣ್ಣೆದುರುಗಡೆನೆ NEPC, ಈಸ್ಟ್ ವೆಸ್ಟ್ ಏರ್ಲೈನ್ಸ್, ದಮಾನಿಯಾ ಏರ್ವೇಸ್, ಸಹಾರಾ, ಕಿಂಗ್ ಫಿಶರ್, ಡೆಕ್ಕನ್ ಏರ್ವೇಸ್, ಏರ್ ಕಾಸ್ಟಾ, ಏರ್ ಪೆಗಾಸಸ್, ಪ್ಯಾರಮೌಂಟ್ ಏರ್ವೇಸ್ ಲಾಸ್ ಅಲ್ಲಿ ಹೋಗಿದ್ದಾವೆ. ಅದು ಅಲ್ಲದೆ ಜೆಟ್ ಏರ್ವೇಸ್, ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಕೂಡ ಲಾಸ್ ಅಲ್ಲಿದೆ. ಮತ್ತೆ ಅದನ್ನ ಹೊಸ ಮಾಲೀಕರು ಮತ್ತು ಹೊಸ ಹೂಡಿಕೆದಾರರಿಂದ ರಿವೈವ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸದ್ಯಕ್ಕೆ ಭಾರತದಲ್ಲಿ ಆಪರೇಟ್ ಆಗ್ತಾ ಇರುವಂತಹ ಏರ್ಲೈನ್ಸ್ ಇಂಡಿಗೋ ಏರ್ಲೈನ್ಸ್, ಸ್ಪೈಸ್ ಜೆಟ್, ಗೋ ಏರ್, ಏರ್ ಏಷ್ಯಾ, ವಿಸ್ತಾರ, ಏರ್ ಇಂಡಿಯಾ ಎಲ್ಲವೂ ಕೂಡ ಲಾಸ್ ಅಲ್ಲಿದೆ. ಕೆಲವು ವರ್ಷಗಳ ಹಿಂದೆ ಇಂಡಿಗೋ ಮಾತ್ರ ಪ್ರಾಫಿಟ್ ಅಲ್ಲಿತ್ತು. ಈ ಏರ್ಲೈನ್ಸ್ ಕಂಪನಿಗಳಲ್ಲಿ ಯಾಕೆ ಲಾಸ್ ಆಗ್ತಾ ಇದೆ ಅಂತ 2 ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದ್ದು ಹೈ ಕಾಸ್ಟ್ ಆಫ್ ಸೆಟಪ್. ಏರ್ಕ್ರಾಫ್ಟ್ಗಳು ಬಹಳ ಕಾಸ್ಟ್ಲಿ. ಅದಾದ್ಮೇಲೆ ಮೇಂಟೆನೆನ್ಸು ಇನ್ನೂ ಕಾಸ್ಟ್ಲಿ. ಒಂದೇ ಒಂದು ಸೀಟು ಏರ್ಲೈನ್ ಅಲ್ಲಿ ಎಂಟಿ ಹೋದ್ರೆ ಕಂಪನಿಗೆ ಬಹಳ ಬಹಳ ಲಾಸ್ ಆಗುತ್ತೆ. ಎರಡನೆಯದ್ದು ಹೈ ಕಾಸ್ಟ್ ಆಫ್ ಆಪರೇಷನ್. ಭಾರತದಲ್ಲಿ ಇರುವಂತ ಹೆಚ್ಚಿನ ಏರ್ಪೋರ್ಟ್ಗಳು ಓನ್ಡ್ ಬೈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಅಲ್ಲಿ ಆ ಕಂಪನಿಯವರು ಬೇಕಾದಷ್ಟು ಫೀಸ್ನ ಚಾರ್ಜ್ ಮಾಡ್ತಾರೆ ಏರ್ಲೈನ್ಸ್ ಕಂಪನಿಯವರಿಗೆ. ಉದಾಹರಣೆಗೆ ಲ್ಯಾಂಡಿಂಗ್ ಫೀಸ್, ಪಾರ್ಕಿಂಗ್ ಫೀಸ್, ಏರ್ಪೋರ್ಟ್ ಯೂಸೇಜ್ ಫೀಸ್ ಇತ್ಯಾದಿ. ಅಷ್ಟೇ ಅಲ್ಲ, ಏರ್ಕ್ರಾಫ್ಟ್ ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಸಂಬಂಧಿತ ಕೆಲವು ಕಂಪನಿಗಳಿಗೆ ನಾವು ಕಾಂಟ್ರಾಕ್ಟ್ ಕೊಡಬೇಕಾಗುತ್ತೆ. ಅವುಗಳು ಕೂಡ ಬಹಳ ಬಹಳ ಕಾಸ್ಟ್ಲಿ. ಈಗ ಎರಡನೆಯ ಸೆಕ್ಟರ್ ಟು ಅವಾಯ್ಡ್ ಟೆಲಿಕಾಂ ಸೆಕ್ಟರ್. ಭಾರತದಲ್ಲಿ ಟೆಲಿಫೋನ್ ಅನ್ನು ಬಳಸುವ ಗ್ರಾಹಕರ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ರು ಕೂಡ ಹೆಚ್ಚಿನ ಟೆಲಿಫೋನ್ ಕಂಪನಿಗಳು ಲಾಸ್ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಈ ಸೆಕ್ಟರ್ ನಲ್ಲಿ ಭಾರಿ ಕಾಂಪಿಟಿಷನ್ ಇದೆ. ಮತ್ತೆ ಪ್ರತಿಯೊಂದು ಕಂಪನಿ ಕೂಡ ಕಡಿಮೆ ಚಾರ್ಜ್ ಮಾಡಬೇಕು, ಜಾಸ್ತಿ ಗ್ರಾಹಕರನ್ನು ಸೆಳಿಬೇಕು ಅಂತ ಕಾಯ್ತಾ ಇದ್ದಾರೆ. ಮುಂದೊಂದು ದಿನ ನಾವು ಮಾತ್ರ ಉಳ್ಕೊಂಡಾಗ ಜಾಸ್ತಿ ಚಾರ್ಜ್ ಮಾಡಿದ್ರೆ ನಡೆಯುತ್ತೆ ಅನ್ನುವಂತ ತರ್ಕದಲ್ಲಿದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ 3 ಮೇನ್ ಪ್ಲೇಯರ್ಸ್: ಭಾರತಿ ಏರ್ಟೆಲ್, ರಿಲಯನ್ಸ್ ಜಿಯೋ, ವೊಡಾಫೋನ್ ಐಡಿಯಾ. ವೊಡಾಫೋನ್ ಐಡಿಯಾ ಎಷ್ಟೋ ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದೆ. ಸರ್ಕಾರದವರು ಮೊನ್ನೆ ಸ್ವಲ್ಪ ಆಕ್ಸಿಜನ್ ಕೊಟ್ಟಿದ್ದಾರೆ, ಮತ್ತೆ ರಿವೈವ್ ಮಾಡ್ತಾ ಇದ್ದಾರೆ. ಭಾರತಿ ಏರ್ಟೆಲ್, ರಿಲಯನ್ಸ್ ಜಿಯೋ ಅದರ ಮಾಲೀಕರು ಬಹಳ ಶ್ರೀಮಂತರು. ತಾವು ಕೈಯಿಂದ ಹಣ ಹಾಕಿ ಬಹುಶಃ ಕಂಪನಿಗಳನ್ನು ನಡೆಸ್ತಾ ಇರಬಹುದು. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಚೇಂಜ್ ಆಗಿ 5G ಬಂದಾಗ ಇನ್ನೊಂದಷ್ಟು ಹಣವನ್ನು ಈ ಕಂಪನಿಗಳು ಖರ್ಚು ಮಾಡಬೇಕಾಗುತ್ತೆ. ಹಿಂದಿನ ದಿನಗಳಲ್ಲಿ ಭಾರತದಲ್ಲಿ ಟೆಲಿಫೋನ್ ಕಂಪನಿಗಳು ಕ್ಲೋಸ್ ಆಗಿದ್ದನ್ನು ನೋಡಿದ್ದೇವೆ. ಟಾಟಾ ಡೊಕೊಮಾ, ಯೂನಿನಾರ್, ಏರ್ಸೆಲ್, MTS, ರಿಲಯನ್ಸ್ ಕಮ್ಯುನಿಕೇಶನ್ ಇತ್ಯಾದಿ. ಈ ಕ್ಷೇತ್ರದಲ್ಲಿ ಭಾರಿ ಕಾಂಪಿಟಿಷನ್ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಸವಲತ್ತುಗಳನ್ನು ಕೊಡಬೇಕು, ಜಾಸ್ತಿ ಖರ್ಚು ಮಾಡಬೇಕು. ಗ್ರಾಹಕರಿಗೆ ಟೆಲಿಕಾಂ ಸೆಕ್ಟರ್ ಚೆನ್ನಾಗಿದೆ, ಆದರೆ ಹೂಡಿಕೆದಾರರಿಗೆ ಅಲ್ಲ. ಈಗ ಮೂರನೆಯ ಕ್ಷೇತ್ರ ಟು ಅವಾಯ್ಡ್ ಹೋಟೆಲ್ ಸೆಕ್ಟರ್. ಕೊರೋನಾ ಟೈಮ್ನಲ್ಲಿ 2 ವರ್ಷ ಹೋಟೆಲ್ ಇಂಡಸ್ಟ್ರಿ ತುಂಬಾ ಡೌನ್ ಆಗಿತ್ತು. ಆದರೆ ಉಳಿದ ಎಲ್ಲಾ ಸಮಯದಲ್ಲಿ ನಾವು ನೋಡಿದ ಹಾಗೆ ಹೋಟೆಲ್ ರೂಮ್ ಫುಲ್ ಆಗಿರುತ್ತೆ. ಆದರೆ ಹೆಚ್ಚಿನ ಕಂಪನಿಗಳು ಈ ಕ್ಷೇತ್ರದಲ್ಲಿರೋದು ಒಂದು ತರ ಲಾಸ್ ಅಲ್ಲಿದೆ. ಯಾಕಂತಂದ್ರೆ ಹೋಟೆಲ್ಗಳಲ್ಲಿ ಬೇಕಾದಷ್ಟು ಕಾಸ್ಟ್ ಆಫ್ ಸೆಟಪ್, ಹೈ ರೆಂಟಲ್ಸ್, ಅನ್ಸರ್ಟನಿಟಿ ಆಫ್ ಪೀಪಲ್ ಟ್ರಾವೆಲಿಂಗ್ ಇತ್ಯಾದಿ.
ಮತ್ತೆ ಹೋಟೆಲುಗಳಲ್ಲಿ ಇನ್ನೊಂದು ತೊಂದರೆ, ಕೆಲವು ಸೀಸನ್ ಅಲ್ಲಿ ಫುಲ್ ಆಗಿರುತ್ತೆ, ಕೆಲವು ಸೀಸನ್ ಅಲ್ಲಿ ಫುಲ್ ಖಾಲಿ ಇರುತ್ತೆ. ಹೋಟೆಲುಗಳು ಖಾಲಿ ಇದ್ರೂ ಕೂಡ ಫಿಕ್ಸ್ಡ್ ಕಾಸ್ಟ್ ಆಫ್ ಸ್ಯಾಲರೀಸ್, ಮೇಂಟೆನೆನ್ಸ್, ರೆಂಟಲ್ಸ್ ಅನ್ನು ಕಟ್ಟಲೇಬೇಕಾಗುತ್ತೆ. ನೀವು ಹೋಟೆಲ್ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಹೆಚ್ಚಿನ ಕಂಪನಿಗಳು ಪ್ರಾಫಿಟ್ ಅಲ್ಲಿ ಇಲ್ಲ. ಉದಾಹರಣೆಗೆ EIH, ಇಂಡಿಯನ್ ಹೋಟೆಲ್ಸ್, ಲೆಮನ್ ಟ್ರೀ, ರಾಯಲ್ ಆರ್ಕಿಡ್ಸ್ ಇತ್ಯಾದಿ. ಆದ್ದರಿಂದ ನಮ್ಮ ಸಲಹೆ ಈ ಕ್ಷೇತ್ರದ ಷೇರುಗಳನ್ನು ಅವಾಯ್ಡ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಪ್ರಶ್ನೆ. ಈ 3 ಸೆಕ್ಟರ್ಗಳನ್ನು ನಾವು ಹೆಸರಿಸಿದ್ದೇವೆ. ಇದಲ್ಲದೆ ಲಾಸ್ ಅಲ್ಲಿರುವಂತಹದ್ದು ಮತ್ತು ದೀರ್ಘಾವಧಿಯ ಹೂಡಿಕೆದಾರರು ಅವಾಯ್ಡ್ ಮಾಡಬೇಕಾದಂತಹ ಇನ್ಯಾವುದಾದ್ರೂ ಕ್ಷೇತ್ರಗಳಿದ್ರೆ ದಯವಿಟ್ಟು ಅದನ್ನ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಸೇವೆ ಅಂತ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.